ಐ ಥಿಂಕ್ ಮಹೇಶ್ ತೆಂಗಿನಕಾಯಿ ಅವ್ರದ್ದೇ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಎಸ್ ಮಹೇಶ್ ಅವ್ರ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾಂ, ಸ್ವಲ್ಪ ಕಟ್ ಆಗ್ತಾ ಇದೆ ವಾಯ್ಸ್. ಈಗ ಇವತ್ತು ಯಾರ ಧ್ವನಿನೂ ಕೇಳಿಸೋದಿಲ್ಲ ತಗೊಳ್ರಿ, ನೀವು ಮೇಲೆ ಹೀರೋ ಹಾಕಿರಿ. ರೈಟ್, ಕರೆಕ್ಟ್ ಆಯ್ತು. ಈಗ ಹೋಗಿ ಬಂತು. ಹಾಂ, ಈಗ ಕೇಳಿಸುತ್ತೆ. ಏನು 2.5 ವರ್ಷ ಆದಮೇಲೆ ಒಂದು ಸಿಕ್ಸರ್ ಹೊಡೆದ್ರಿ. ಎಸ್ ಸರ್. ಎಸ್, ಒಂದು ವಿಪಕ್ಷ ಮಾಡಬೇಕಾದ ಕೆಲಸ ನನಗೆ ಗೊತ್ತಾಗಲಿ ಮತ್ತು ವೀಕ್ಷಕರಿಗೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೀನಿ. ನೀವು ಏನೇನು ಮಾಹಿತಿಯನ್ನು ಕಲೆ ಹಾಕಿದ್ರಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ, ಅದರಿಂದ ಬೆಳಕಿಗೆ ಬಂದ ವಿಷಯಗಳೇನೇನು? ನೋಡಿ ಅಜಿತ್ ಅವರೇ, ನಾನು ಮೊದಲೇದಾಗಿ ಇದು ಭಾಳ ಸಣ್ಣ ಕೆಲಸದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಮ್ಮ ಮನೆಯಲ್ಲಿ ಬರ್ತಕ್ಕಂಥ ಏನು ಕೆಲಸ ಮಾಡೋಕ್ಕೆ ಬರ್ತಿದ್ದಿಲ್ಲ, ಅವರು ಸಹಜ ಹಂಗೆ ಕೇಳ್ತಾ ಚಹಾ ಕುಡಿತ ಸಂದರ್ಭದಲ್ಲಿ ಕೇಳಿದೆ, ನಿನಗೇನಮ್ಮ ಎಲ್ಲ ದುಡ್ಡು ಬಂತಾ ಅಂತಂದೇಳಿ. ಅವ್ರು ಹೇಳಿದ್ರೆ ಗೊತ್ತಿಲ್ಲ ಸರ್ ಅಂತಂದೆ. ಅದಾದಮೇಲೆ ನನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳಿಗೂ ಕೂಡ ಕೇಳಿದೆ, ಏನಮ್ಮ ನಿನಗೆ ದುಡ್ಡು ಬಂತಾ ಅಂತಂದೇಳಿ. ಅವ್ರಿಗೆ ಗೊತ್ತಿಲ್ಲ ಸರ್. ಅವಳ ಪಾಸ್ಬುಕ್ಕನ್ನು ತೊಗೊಂಬಂಗಂದ್ರೆ ನೋಡೋಣ ಒಂದು ಸಲ ಅಂತೇಳಿ ಪಾಸ್ಬುಕ್ ವೆರಿಫಿಕೇಷನ್ ನಾನು ಮಾಡಿದಾಗ ಅದರಲ್ಲಿ 2 ತಿಂಗಳ ಹಣ ಸಂದಾಯ ಆಗಿಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ನನಗೆ ಗೊತ್ತಾಯಿತು. ಓಕೆ. ತದನಂತರ ಅದನ್ನು ಮುಂದೆ ತೊಗೊಂಡು ವೆರಿಫಿಕೇಷನ್ನ ನಾನು ಮಾಡುವಂಥದ್ದು ಪ್ರಯತ್ನ ಮಾಡಿದೆ. ಈ ಕಳೆದ 1 ತಿಂಗಳಿಂದ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಎಲ್ಲಿ ಮಾಡಬೇಕು, ಯಾವ ರೀತಿ ತೆಗಿಬೇಕು ಅಂತಕ್ಕಂಥ ಯೋಚನೆ ಮಾಡಿ ಕೊನೆಯದಾಗಿ ನಮ್ಮ ಧಾರವಾಡ ಜಿಲ್ಲೆ ಉಪನಿರ್ದೇಶಕರಿಗೆ ಆಫ್ ದಿ ರೆಕಾರ್ಡ್ ಹಾಕೋಕ್ಕೆ ಇದೆ. ಇಲ್ಲದ್ರಲ್ಲಿ ಕಮ್ಮಿ ತೋರಿಸ್ತಾ ಇದೆ, ಯಾಕಾಗಿ ಇದಾಗಿದೆ ಅಂತಕ್ಕಂಥ ಮಾಹಿತಿಯನ್ನೆಲ್ಲ ನಾನು ಇನ್ಫಾರ್ಮೇಷನ್ ಕೇಳಿದೆ. ಅವರು ಕೂಡ ಕನ್ಫ್ಯೂಷನಲ್ಲಿದ್ದರು, ಇಲ್ಲ ಸರ್ ಎಲ್ಲ ಆಗಿದೆ ಅಂತಕ್ಕಂಥ ಮಾಹಿತಿ ಹೇಳಿದ್ರು. ನೋಡಿ ಒಂದು ಸ್ವಲ್ಪ ಎಲ್ಲೇ ಆಗ್ತಾಯಿದೆ ಅಂತೇಳಿ. ದೆನ್ ನಾನು ಅದನ್ನು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಇಟ್ಕೊಂಡು ಎಲ್ಲ ವೆರಿಫೈ ಮಾಡಿ ಯಾವ ತಿಂಗಳದ್ದು ಬಂದಿದೆ ಇದರಲ್ಲಿ ಅಂತ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿರ್ತಕ್ಕಂಥ ಸಂಗತಿ ಫೆಬ್ರವರಿ ಮತ್ತು ಮಾರ್ಚ್ 2025 ಹಣ ಇದರ ಸಂದೇಹ ಆಗಿಲ್ಲ. ಆಫ್ಟರ್ವರ್ಡ್ಸ್ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ವರೆಗೂ ಕೂಡ ಹಣ ಸಂದೇಹ ಆಗಿದೆ ಅನ್ನತಕ್ಕಂಥ ಮಾಹಿತಿ ನಾನೆಲ್ಲ ತೊಗೊಂಡೆ. ಓಕೆ. ತದನಂತರ ಇದನ್ನೆಲ್ಲ ರಿಪೋರ್ಟ್ಗಳನ್ನು 3 ಜಿಲ್ಲೆಗಳ ರಿಪೋರ್ಟು ಕೂಡ ನಾನು ಕಲೆಕ್ಟ್ ಮಾಡಿದೆ. ಈ 3 ಜಿಲ್ಲೆಗಳಲ್ಲಿ ಈ ಹಣ ನಿಮಗೆ ಸಂದೇಹ ಆಗಿದೆ ಅಂತೇಳಿ ಅವರು ಬ್ಲ್ಯಾಂಕ್ ಇದ್ದರು, ಅಂದರೆ 9ನೇ ತಾರೀಕಿನ ಮುಂಚೆ ಮಾಡಿದ್ದಿದ್ದು. ಓಕೆ. ಅವಾಗ 3 ಜಿಲ್ಲೆಯವರು ಇಲ್ಲ 2025 ನೀವು ಕೇಳಿದ ಪ್ರಶ್ನೆ ಪ್ರಕಾರ ನಮಗೆ ಹಣ ಸಂದೇಹ ಆಗಿಲ್ಲ ಅನ್ನತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟರು. ಅದರ ಆಧಾರದ ಮೇಲೆ ನಾನು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ಸಚಿವರಿಗೆ ನಾನು ಕೇಳಿದ್ದೆ. ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇದೆ, ಇದರ ಬಗ್ಗೆ ಉತ್ತರ ಕೊಡ್ರಿ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೇಳಿದೆ. ಬಟ್ ದುರ್ದೈವದ ಸಂಗತಿ, ತಾವು ಕೂಡ ನೋಡಿದಿರಿ, ತಮ್ಮ ಚಾನಲ್ನಲ್ಲಿ ಸಾಕಷ್ಟು ವಿಷಯಗಳನ್ನು ತೋರಿಸಿದಿರಿ, ಯಾವ ರೀತಿಯಾಗಿ ಸಚಿವರು ಉತ್ತರ ಕೊಟ್ಟರು ಅನ್ನೋಂಥದ್ದನ್ನು ನಾವು ನೋಡಿದ್ವಿ. ಅವತ್ತು ನಾನು ಅವ್ರು ಕೇಳಿದೆ, ನೋಡಿ ಮೇಡಮ್ ಇದನ್ನು ಪರಿಶೀಲನೆ ಮಾಡಿ, ಈಗಾದರೂ ಪರಿಶೀಲನೆ ಮಾಡಿ, ಏನೋ ಇದರಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಅಂತ ಹೇಳಿದಾಗೂ ಕೂಡ ಅವ್ರು ಹೇಳಿದ್ರು, ನಿಮ್ಗೆ ಅರ್ಥ ಆಗಲ್ವಾ, ಆಗಸ್ಟ್ 25 ಅಂದರೆ ಫೆಬ್ರವರಿ ಮಾರ್ಚ್ ಬಂತಿಲ್ಲೋ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರು. ಮಾನ್ಯ ಸ್ಪೀಕರ್ ಅವರು ಕೇಳಿದರು, ಅಶೋಕ್ ಅವರು ಕೇಳಿದರು, ಮಾನ್ಯ ಸುನೀಲ್ ಕುಮಾರ್ ಅವರು ಕೇಳಿದರು. ಎಲ್ಲರೂ ಕೇಳಿದ ಮೇಲೆ ಅವ್ರ ಉತ್ತರಕ್ಕೆ ಸ್ಟಿಕ್ ಆನ್ ಆದರು. ತದನಂತರ 10ನೇ ತಾರೀಕಿಂದ ನಾನು ಇದ್ರ ಬಗ್ಗೆ ಇನ್ನೊಂದಿಷ್ಟು ಜಿಲ್ಲೆಗಳ ಮಾಹಿತಿಯನ್ನು ಕೂಡ ಸಂಗ್ರಹಣೆ ಮಾಡಲಿಕ್ಕೆ ಮೇಲಾಕಿ ವಿಷಯ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದೆ. ಅಜಿತ್ ಅವರೇ, ಭಾಳ ದುರ್ದೈವದ ಸಂಗತಿ ಅಂತಂದರೆ 9ನೇ ತಾರೀಕು ತನಕ ಸರಿಯಾಗಿ ಬಂದಿರತಕ್ಕಂಥ ಮಾಹಿತಿ 10ನೇ ತಾರೀಕಿಂದ ನಮ್ಮದು 9ನೇ ತಾರೀಕು ಪ್ರಶ್ನೆ ಕೇಳಿ ಮುಂದೆ ಬರ್ತಕ್ಕಂಥ ಮಾಹಿತಿ ಅಂದರೆ ಯಾರೂ ಉತ್ತರ ಕೊಡೋಕೆ ರೆಡಿ ಆಗಲಿಲ್ಲ. ಸೇಮ್ ಡೇ ದೇ ಗಾಟ್ ಇನ್ಸ್ಟ್ರಕ್ಷನ್ ಫ್ರಮ್ ದ ಎನಿ ಡಿಪಾರ್ಟ್ಮೆಂಟ್ ಹೆಡ್ ಕಡೆಯಿಂದ ಹೋಯಿತು, ಯಾರು ಇದಕ್ಕೆ ಸಂಬಂಧ ಇರ್ತಕ್ಕಂಥ ಮಾಹಿತಿಗಳನ್ನು ಕೊಡಬೇಕು. ಎಲ್ಲ ಉಳಿದ ಸುಮಾರು 9 ಜಿಲ್ಲೆಗಳಿಗೆ ನಾನು ಮೇಲನ್ನು ಇಲ್ಲ RT ಅಲ್ಲ, ನೇರವಾಗಿ ನಾನು ಪ್ರಶ್ನೆ ಬರ್ತಾ ತೊಗೊಂಡಿದ್ದೇನೆ. ಯಾವುದೋ RTದಲ್ಲಿ ಯಾವುದೂ ತೊಗೊಂಡಿಲ್ಲ, ನಾನು ನೇರವಾಗಿ ಪ್ರಶ್ನೆನೇ ಬರ್ತಾ ತೊಗೊಂಡಿದ್ದೇನೆ. ಮರುದಿವಸ 10ನೇ ತಾರೀಕಿಗೆ ನಾನು ಬೇರೆ 9 ಜಿಲ್ಲೆಗಳಿಗೆ ಮೇಲ್ ಹಾಕಿದ್ದೆ, ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ಕೊಡ್ರಿ ಅಂದರೆ. ಒಂದು ದಿವಸ ಯಾರೂ ಮಾಹಿತಿಯನ್ನು ಒದಗಿಸಲಿಲ್ಲ. ನೆಕ್ಸ್ಟ್ ಡೇ ಒದಗಿಸ್ತಕ್ಕಂಥ ಸಂದರ್ಭದಲ್ಲಿ ಏನಂತಂದರೆ, ಯಾವ ರೀತಿ ಸಚಿವರು ಉತ್ತರ ಕೊಟ್ಟಿದ್ರು ಆ ರೀತಿ ಉತ್ತರವನ್ನು ಅವರು ಕೂಡ ಕೊಟ್ಟರು. ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಸ್ಟ್ಯಾಟಿಸ್ಟಿಕ್ಸ್ ಬಿಟ್ಟು ಹೇಳ್ತೀನಿ. ಧಾರವಾಡ ಜಿಲ್ಲೆಯಲ್ಲಿ ತೊಗೊಂಡ್ರಿ ಅಂತಂದರೆ ನಮ್ಮಲ್ಲಿ 35 ಲಕ್ಷ ಜನ ಮಹಿಳೆಯರಿದ್ದಾರೆ. ಅವ್ರಿಗೆ 2000 70,000 ಕೋಟಿ ರೂಪಾಯಿ 70,000 ಹಣವನ್ನು ನಾವು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಷ್ಟೇ ಉತ್ತರ. ಅದರಲ್ಲಿ ವಾಟ್ ಅಬೌಟ್ ಫೆಬ್ರವರಿ ಅಂತ ಮಾರ್ಚ್ ಅಂತ ಕೇಳಿದಾಗ ಅದರಲ್ಲಿ ಯಾವುದೂ ಅದರಲ್ಲೇ ಸ್ಪೆಸಿಫಿಕ್ ಆಗಿ ಕಳಿಸ್ಲಿಲ್ಲ, ಯಾರೂ ಉತ್ತರ ಕೊಡಲಿಲ್ಲ. ಓಕೆ. ಇದಕ್ಕಿಂತ ಉತ್ತಮವಾಗಿ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಡೈರೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಬಾಬು ಅವ್ರನ್ನ ನಾನು ನೇರವಾಗಿ ಮಾತಾಡಿದೆ, ಅವ್ರಿಗೂ ಮೇಲ್ ಕಳಿಸಿದೆ. ಮಹೇಶ್ ಬಾಬು ಅವರೇ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಸದನ ನಡೀತಾ ಇದೆ, ಬೇಗ ಕೊಡಿ ನನಗೆ ಅಂತ ಹೇಳಿದಾಗ ಆ್ಯಸ್ ಆನ್ ಡೇಟ್ ಆ್ಯಸ್ ಆನ್ ಟೈಮ್ ಇನ್ನೂವರೆಗೂ ಕೂಡ ಅವರು ನನಗೆ ಆ ಮಾಹಿತಿಯನ್ನು ಒದಗಿಸಲಿಲ್ಲ. ಅವಾಯ್ಡ್ ಮಾಡೋಕ್ಕೆ ಏನು ಬೇಕೋ ಎಲ್ಲ ಮಾಡಿದರು. ಬೆಳಗಾವಿ ಜಿಲ್ಲೆ DD ಅವರು ಈ ಕ್ಷಣದವರೆಗೂ ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಫೋನನ್ನು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ಫೋನ್ ಸ್ವಿಚ್ ಆಫ್. ಓಕೆ, ಆಯ್ತು ಬಿಡ್ರಿ. ಈಗ ಅಧಿಕಾರಿಗಳು ಏನೋ ಮೇಡಮ್ಗೆ ಮಾಹಿತಿ ಕೊಟ್ಟಿರಲಿಲ್ಲ, ಫೋನ್ ಸ್ವಿಚ್ ಆಫ್. ಅವ್ರ ಮಾಹಿತಿಯ ಕೊರತೆಯಿಂದಾಗಿ ಆಗಸ್ಟ್ ತನಕ ಎಲ್ಲ ಪೇಮೆಂಟ್ ಆಗಿದೆ ಅಂತ ಸದನದಲ್ಲಿ ಹೇಳಿದ್ದಾರೆ. ಬೇರೆ ಬೇರೆ ಫೋನ್ಲಿಂದ ಮಾಡಿದ್ದೇನೆ.
ಅಧಿಕಾರಿಗಳ ಮಾಹಿತಿ ತಪ್ಪು ಕೊಟ್ಟಿದ್ದು ಸರ್, ಮೇಡಮ್ಗೆ ಗೊತ್ತಿರಲಿಲ್ಲ, ಅವ್ರು ಆಗಸ್ಟ್ ತನಕ ಆಗಿದೆ ಅಂತ ಹೇಳ್ಬಿಟ್ರಪ್ಪ. ನೀವು ದಾಖಲೆಗಳನ್ನು ತೋರಿಸಿದ ಮೇಲೆ ಹೌದು ಕನ್ಫ್ಯೂಷನ್ ಆಗಿತ್ತು, ಫೆಬ್ರವರಿ ಮಾರ್ಚಿದೊಂದು ಮಾಡಿಲ್ಲ ಅಂತಂದಿದ್ದಾರೆ. ಬಿಡ್ರಿ ಇದನ್ನ ಇಲ್ಲಿಗೆ, ಎಲ್ಲಿ ತನಕ ಹೇಳ್ಕೊಂಡು ಹೋಗೋರು ಇದನ್ನ. ನೋಡಿ ಅಜಿತ್ ಅವರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟರು. ನಾನು ಭಾಳ ಕ್ಯೂರಿಯಾಸಿಟಿಯಿಂದ ಅವ್ರ ಉತ್ತರವನ್ನು ಕೇಳುವಂಥದ್ದಾಗಿತ್ತು. ನನಗನ್ಸಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ ಮತ್ತು ಇದಕ್ಕೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಏನಾದರೂ ಶಿಕ್ಷೆಯನ್ನು ಘೋಷಣೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದರು, ಆಯ್ತು ಬಿಡಪ್ಪ ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ಹಾಕಿ ಮುಗಿಸುನು ಅಂತಂದೇಳಿ. ನೋಡಿ, ಇಷ್ಟು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರೀತಿ ಉತ್ತರ ಕೊಟ್ಟರೆ ಇದ್ರ ಹಿಂದಿರ್ತಕ್ಕಂಥ ಅಧಿಕಾರಿಗಳಿಗೆ ಏನಂತ ಸಂದೇಶ ಕೊಡ್ತಾ ಇದ್ದೀರಿ ನೀವು ರಾಜ್ಯದ ಅಧಿಕಾರಿಗಳಿಗೆ? ಎಲ್ಲವೂ ಗ್ರಾಂಟೆಡ್ ಹಾಗಾದರೆ ಒಂದೇ ನಿಮಿಷ ನಟರಾಜ್ ಗೌಡ್ರು ಇದ್ದಾರೆ, ಆಡಳಿತ ಪಕ್ಷದಿಂದ ಕೇಳೋಣ. ಫೈನಾನ್ಷಿಯಲ್ 24-25 ಮುಗಿದೋಗಿದೆ. ಸಂಜೆನೂ ನಾವು ಪ್ರಶಾಂತ್ ಮಾತಾಡಿದ್ವಿ. ಇಡೀ ಇಶ್ಯೂನಲ್ಲಿ ಪ್ರಶಾಂತ್ ಅವ್ರಿಗೆ ಒಂದು ವಿಷಯ ಇಂಪಾರ್ಟೆಂಟ್ ಅನ್ಸುತ್ತೆ, ನನಗೊಂಥರದ ವಿಷಯ ಇಂಪಾರ್ಟೆಂಟ್ ಅನ್ನಿಸ್ತಪ್ಪ. ಪ್ರಶಾಂತ್ ಅವ್ರು ಕೇಳೋದು, ನುಡಿದಂತೆ ನಡೆದಿದ್ದೀವಿ ಅಂಥೇಳಿ ಮಧ್ಯೆ 2 ತಿಂಗಳು ಸ್ಕಿಪ್ ಮಾಡಿಬಿಟ್ರೆ ಹೆಂಗೆ? ಇಲ್ಲ, ಜನ ಅದನ್ನು ನಂಬ್ಕೊಂಡಿರ್ತಾರೆ. ಕರೆಕ್ಟ್. ಈಗ ವೃದ್ಧಾಪ್ಯ ವೇತನ, ಅಂಗವಿಕಲ ಪೆನ್ಷನ್ ಎಲ್ಲ ಈ ರೀತಿ ಗೃಹಲಕ್ಷ್ಮಿ ಇಂಪಾರ್ಟೆಂಟ್. ನಂಬರ್ 1 ಅದು. ನಂಬರ್ 2, ಈಗ ನನಗನ್ಸಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ತಮ್ಮ ಇಲಾಖೆಯ ಅತಿ ದೊಡ್ಡ ಯೋಜನೆ, ಆ ಯೋಜನೆ 2 ತಿಂಗಳು ದುಡ್ಡು ಹೋಗಿಲ್ಲ ಅನ್ನುವುದರ ಮಾಹಿತಿಯೇ ಇಲ್ಲ ಅಂತಂದುಬಿಟ್ರೆ ಹೆಂಗಿದು ಅಂತ. 5,000 ಕೋಟಿ ಕೊಟ್ಟಿದ್ದೀವೋ ಕೊಟ್ಟಿಲ್ವೋ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದುಬಿಟ್ರೆ. ಆಗಸ್ಟ್ 2023 ಯೋಜನೆ ಶುರುವಾದಾಗಿಂದ ಇಲ್ಲಿವರೆಗೂ 23 ತಿಂಗಳು ಸತತವಾಗಿ ಯಾವ ಮಹಿಳೆಯರು 1,26,00,000 ಮಹಿಳೆಯರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಆಗಿದೆ. ಆ ಯೋಜನೆ ಅದೊಂದು ಸಣ್ಣ ಕ್ಯಾಲ್ಕುಲೇಷನ್ ಕೂಡ ನಾನು ಹೇಳಿದೆ. ಸರ್ಕಾರ ಬಂದು 2.5 ವರ್ಷ ಆಗಿದೆ, ನವೆಂಬರ್ 12ಕ್ಕೆ. 2.5 ವರ್ಷಕ್ಕೆ ಎಷ್ಟಪ್ಪ ತಿಂಗಳು? 2 ವರ್ಷಕ್ಕೆ 24 ತಿಂಗಳು ಪ್ಲಸ್ 6 ತಿಂಗಳು ಅಂದರೆ ಶುರುವಾಗಿದೆ. 2 ತಿಂಗಳು ತಡವಾಗಿ 30 ತಿಂಗಳು. ಸರ್ಕಾರ ಬಂದು 30 ತಿಂಗಳಾಗಿದೆ. ಫಸ್ಟ್ 2 ತಿಂಗಳು 23 ತಿಂಗಳು ಕೊಟ್ಟಿದ್ದೀವಿ ಅಂತ. ಫಸ್ಟ್ 2 ತಿಂಗಳು ಕನ್ಸಿಡರ್ ಇಲ್ಲ. ಹ್ಞೂ ರೀ, ಅದು ಲೆಕ್ಕ ಹೇಳಿ. ಅದಕ್ಕೆ ನಾನು ಹೇಳಿದ ಆಗಸ್ಟ್ 2023ರಿಂದ ಈ ಯೋಜನೆ ಶುರುವಾಗಿರೋದು. ಓಕೆ, ಆಗಿನಿಂದ ನಿರಂತರವಾಗಿ ಕೊಟ್ಕೊಂಡು ಬರಬೇಕು. ಈಗಲೂ ಕೂಡ ಖಂಡಿತವಾಗಿ ನೋಡಿ, 1,26,00,000 ಮಹಿಳೆಯರಿಗೆ ನೇರವಾಗಿ ಅಕೌಂಟ್ಗೆ ಹೋಗ್ತಾ ಇದೆ. ಈಗಲೂ ಕೂಡ ಅದು ರಿಜಿಸ್ಟರ್ ಮಾಡ್ಕೊಳ್ಳೋ ಅವಕಾಶವನ್ನು ಇನ್ನೂ ಓಪನ್ ಮಾಡಿಬಿಟ್ಟಿದ್ದೀವಿ. ಯಾರಿಗೂ ಏನು ನಾವು ರಿಸ್ಟ್ರಿಕ್ಷನ್ ಏನು ಮಾಡಿಲ್ಲ, ಇದಿಷ್ಟು ಜನಕ್ಕೆ ಕೊಡಬೇಕು. ಯಾಕಂದರೆ ಕರ್ನಾಟಕದ ಪ್ರತಿಯೊಂದು ಮಹಿಳೆಯರಿಗೂ, ಪ್ರತಿಯೊಂದು ಕುಟುಂಬಕ್ಕೂ ಇದು ಹೋಗಲಿ, ಒಂದು ಸ್ವಾವಲಂಬನೆ ಮೂಡುತ್ತೆ ಅವ್ರಿಗೆ ಅಂತ ಹೇಳಿ ಈ ಯೋಜನೆಯನ್ನು ತಗೊಂಬಂದಿರ್ತಕ್ಕಂಥದ್ದು. ಹೌದು, ಅವ್ರು ಹೇಳ್ದಂಗೆ ಈಗ ಆಗಸ್ಟ್ವರೆಗೂ ಹಣ ಬಿಡುಗಡೆ ಆಗಿದೆ, ಇನ್ನೂ 3 ತಿಂಗಳು ಬಿಡುಗಡೆ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಯಾವ ತಾಂತ್ರಿಕ ದೋಷ ಇತ್ತೋ ಗೊತ್ತಿಲ್ಲ, ಫೆಬ್ರವರಿ ಮತ್ತು ಮಾರ್ಚ್ 2025 ಹಣ ಬಿಡುಗಡೆ ಆಗಿಲ್ಲ. ಹಣ ಬಿಡುಗಡೆ ಆಗಿಲ್ಲ ಅಂದ ಮಾತ್ರಕ್ಕೆ ಬಿಡುಗಡೆ ಆಗೋದಿಲ್ಲ ಅಂತ ಅಲ್ಲ, ಹಣ ಬಿಡುಗಡೆ ಆಗತ್ತೆ, ಇದು ಸ್ಪಷ್ಟ. ಯಾಕಂದ್ರೆ 2 ತಿಂಗಳಿಗೊಂದ್ಸಲಿ 3 ತಿಂಗಳಿಗೊಂದ್ಸಲಿ ಸ್ವಾಭಾವಿಕವಾಗಿ ಹಣವನ್ನು ಹಾಕ್ತಾ ಇದ್ದಾರೆ. ಆದರೆ ಫೆಬ್ರವರಿ ಮಾರ್ಚದ್ದು ಬಿಡುಗಡೆ ಆಗುತ್ತೆ ಅಂತ ಆಗುತ್ತೆ. ಆದರೆ ಅದಕ್ಕೊಂದು ಪೂರಕ ಅಂದಾಜು ಅಂತ ಮಾಡಬೇಕು. ಈಗ ಫೈನಾನ್ಷಿಯಲ್ ಇಯರ್ ಮುಗಿದು ಇಲ್ಲ, ಅದು ನೀವೆಲ್ಲ ಪೂರಕ ಅಂದಾಜು ಮಾಡ್ತಾರೆ, ಪರ್ಮಿಷನ್ ತಗೊಂತಾರೆ. ಯಾಕಂದ್ರೆ ಹಣ ಬಿಡುಗಡೆ ಆಗಿಲ್ಲ ಅಂದ್ರೂ ಕೂಡ ಒಂದು ದಾಖಲಾತಿ ಇದ್ದೇ ಇರ್ತದೆ. ಹಣ ಬಿಡುಗಡೆ ಆಗಿಲ್ಲ ಅಂತ, ಬಿಡುಗಡೆ ಮಾಡಬೇಕಾದ ಹಣವನ್ನು ಬಿಡುಗಡೆ ಮಾಡ್ತಾರೆ. ಈಗ ಆಗಸ್ಟ್ವರೆಗೂ ಬಿಡುಗಡೆ ಮಾಡಿದ್ದಾರೆ. ಆ 2 ತಿಂಗಳು ಮುಖ್ಯಮಂತ್ರಿಗಳೇ ಸ್ಪಷ್ಟವಾಗಿ ರಾಜಗೌಡ್ರೆ ಅಧಿವೇಶನ ಮುಗಿಸ್ಕೊಂಬಂದು ಮುಖ್ಯಮಂತ್ರಿಗಳ ಬಜೆಟ್ ಪ್ರಿಪರೇಷನ್ ಕೂತ್ಕೋತಾರೆ. ಹೌದು, ನೀವು ಹಿಂದಿನ ಬಜೆಟ್ ನಲ್ಲಿ ಆಗಿದ್ದ ಸರ್ ಟೆಕ್ನಿಕಲಿ ಪಾಸಿಬಲ್ ಇದೆ. ಈಗ ಟೆಕ್ನಿಕಲಿ ಈಗ ಹಣ ಬಿಡುಗಡೆ ಯೋಜನೆ ಪ್ರಕಾರ ಏನಂದ್ರೆ ನೋಡಿ, ಈ ಯೋಜನೆ ಪ್ರಕಾರ ಇಲ್ಲಿವರೆಗೂ 1 ಲಕ್ಷ ಕೋಟಿ ರೂಪಾಯಿ 5 ಗ್ಯಾರಂಟಿ ಯೋಜನೆಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೂ ಹಣ ಬಿಡುಗಡೆ ಆಗಿದೆ. ಅದರೊಳಗೆ ನೀವು ಹೇಳ್ದಂಗೆ 5,000 ಕೋಟಿ ರೂಪಾಯಿ ಇನ್ನು ಬಿಡುಗಡೆ ಆಗಬೇಕಂದ್ರೆ ಅದರೊಳಗೆ ಯಾವ ತಾಂತ್ರಿಕ ದೋಷನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಟರಾಜ್ ಗೌಡ್ರ ಬಾಡಿ ಲ್ಯಾಂಗ್ವೇಜ್, ಸಿದ್ದರಾಮಯ್ಯ ಅವರ ಬಾಡಿ ಲ್ಯಾಂಗ್ವೇಜ್ ಅದಂಗೆ ಆಗ್ತಾ ಇದೆ ನೋಡಿ. 1 ಲಕ್ಷ ಕೋಟಿ ರೂಪಾಯಿ, 1 ಲಕ್ಷ ಕೋಟಿ ಖಂಡಿತವಾಗಿ ಬಿಡುಗಡೆ ಆಗಿದೆ ಇಲ್ಲಿವರೆಗೂ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.